ಅಣ್ಣ ನಾಗರಬಾವಿ ಬರ್ತೀರಾ? ಬರ್ತೀನಣ್ಣ. ಎಷ್ಟು ಜನ ಇದ್ದೀರಾ? ಒಬ್ಬನೇ ಇದ್ದೀನಿ ಅಣ್ಣ. ಎಷ್ಟಾಗುತ್ತೆ? 200 ರೂಪಾಯಿ ಆಗ್ತದಣ್ಣ. 200 ರೂಪಾಯಿನ ಅಣ್ಣ? ಹ್ಞೂ ಅಣ್ಣ. ಬೇಡ ಬಿಡಿ. ಯಾಕಣ್ಣ ಏನಾಯ್ತು? ಏನಿಲ್ಲ, ಬೇಡ ಬಿಡಿ ಅಣ್ಣ. ಥೂ, ಬೆಳಗ್ಗೆ ಎಲ್ಲಿಂದ ಬರ್ತೀಯೋ ಬೋಳಿ ಮಗನೇ ಲೋ. ಥೂ ಅಪ್ಪ. ಹಲೋ ಅಣ್ಣ, ನಾನು ಬಚ್ಚೇನು. ಇಲ್ಲೇ ಬರ್ತಾ ಇದ್ದೀನಿ ಅಣ್ಣ. ನೀನು ಎಲ್ಲಿದೆಯಾ? ಸರಿ ಆಯ್ತಣ್ಣ, ಬಂದೆ. ಅಣ್ಣ ಯಾಕೆ ನಡ್ಕೊಂಡ್ ಬರ್ತಾ ಇದೀಯಾ? ಇಲ್ಲ, ಆಟಕ್ಕೆ ಬಂದೆ. ಅಲ್ಲಿ ಟ್ರಾಫಿಕ್ ಇದೆ ಅಂತ ಅಲ್ಲೇ ಬಿಟ್ರು ಅವರು. ಇವರಿಬ್ರು ನಮ್ಮ ರೂಮೆಂಟ್. ಇವ್ರ ಹೆಸರು ಸಂತೋಷ, ಇವ್ರ ಹೆಸರು ಮಲ್ಲು. ಹಾಯ್ ಅಣ್ಣ. ಹಾಯ್ ಹಾಯ್. ಸಂತೋಷ್ ಇವರು ನಮ್ಮ ಫ್ರೆಂಡು. ಇವ್ರು ನನ್ನ ಕ್ಲಾಸ್ಮೇಟ್ ಬಚ್ಚನ್ ಅಂತೇಳಿ. ಬಚ್ಚನ್ ಹೋಗಿ ಫ್ರೆಶ್ ಆಗಿ ಬಾ. ಸರಿ. ಬಚ್ಚನ್ ಅಪ್ಪ ಹೇಗಿದ್ದಾರೆ? ಯಾಕೋ ಬಚ್ಚನ್ ಅಪ್ಪನಿಗೆ ಏನಾಯ್ತು? ಸಾರಿ, ನಂಗೆ ಗೊತ್ತಿರಲಿಲ್ಲ ಅಪ್ಪನಿಗೆ ಹಿಂಗಾಯ್ತು ಅಂತ. 5 ವರ್ಷದ ಹಿಂದೆ ಮನೆಯವ್ರು ಎಲ್ಲರೂ ಖುಷಿಯಾಗಿರೋ ಟೈಮಲ್ಲಿ ಆ ದೇವರು ನಮ್ಮ ಖುಷಿನೂ ಕಿತ್ಕೊಂಡ್ಬಿಟ್ಟ, ನಮ್ಮ ಅಪ್ಪನೂ ಕಿತ್ಕೊಂಡ್ಬಿಟ್ಟ. ಹೌದಾ? ಅಮ್ಮ ಹೇಗಿದ್ದಾರೆ ಈಗ? ಏನಂತೇಳಿ ಸುಧಾಕರ್, ಅಪ್ಪ ಹೋದ್ಮೇಲೆ ಮುಖದ ಮೇಲೆ ನಗು, ಮನಸ್ಸಲ್ಲಿ ನೋವು ಇಟ್ಕೊಂಡು ಬದುಕ್ತಿದ್ದಾಳೆ. ಟೆನ್ಷನ್ ತಗೊಬೇಡ ಬಚ್ಚನ್, ನಾನಿದ್ದೀನಿ. ನಾನು ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ. ನಾಳೆನೇ ಇಂಟರ್ವ್ಯೂ ಇದೆ, ಈಗ ಹೋಗು, ರೆಸ್ಟ್ ಮಾಡು. ಎಲ್ಲಿಗೋಯ್ತು? ಇಂಟರ್ವ್ಯೂಗೆ. ನೀನು ಈ ಥರ ಇಂಟರ್ವ್ಯೂಗೆ ಹೋದರೆ ಕೆಲಸ ಯಾರು ಕೊಡ್ತಾರೆ? ಇದು ನಿಮ್ಮೂರಲ್ಲ, ಇದು ಬೆಂಗಳೂರು. ನನ್ನ ಕಡೆ ಬೇರೆ ಬಟ್ಟೆ ಇಲ್ಲ ಸುಧಾಕರ್. ನನ್ನ ಬಟ್ಟೆ ಅಂತೂ ನಿಂಗೆ ಬರಲ್ಲ. ಸಂತು, ನಿನ್ನ ಬಟ್ಟೆ ಕೊಡು, ಇಂಟ್ರಿಗೆ ಹೋಗಿ ಬರ್ತಾನೆ. ಅಲ್ಲಿದೆ ನೋಡು, ತಗೋ. ಹಾಂ, ಇದು ಅಪ್ಪ ಇಂಟ್ರಿಗೆ ಹೋಗೋ ಲಕ್ಷಣ. ದೇವ್ರಿಗೆ ನಮಸ್ಕಾರ ಮಾಡೋಗು. ದೇವ್ರಿಗೆ ನಮಸ್ಕಾರ ಮಾಡಂದ್ರೆ ನಿಮ್ಮ ಅಪ್ಪನ ಫೋಟೋಗೆ ನಮಸ್ಕಾರ ಮಾಡ್ತಾ ಇದೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಆ ದೇವರಿಗೂ ನನಗೂ ಪರಿಚಯ ಮಾಡಿಕೊಟ್ಟಿದ್ದೆ ನಮ್ಮ ಅಪ್ಪ ಅಮ್ಮ. ಆ ದೇವ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ಯಾವಾಗ ನೋಡಿದ್ರು ಅಪ್ಪ ಅಪ್ಪ ಅಂತೀಯಲ್ಲ, ಇಂಟ್ರಿಗೆ ಹೋಗಿ ಬಾ. ನಾನು ಚಿಕ್ಕವನಾಗಿದ್ದಾಗ ಆ ದೇವರಿಗೂ ನನಗೂ ಪರಿಚಯ ಮಾಡಿಕೊಟ್ಟಿದ್ದೆ ನಮ್ಮ ಅಪ್ಪ ಅಮ್ಮ. ಆ ದೇವ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ಬರ್ಬೋದಾ ಸರ್? ಹಾಂ, ಬನ್ನಿ. ಹಾಯ್ ಸರ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಏನು ನಿಮ್ಮ ಹೆಸರು? ಸರ್ ಬಚ್ಚನ್ ಅಂತ. ಎಲ್ಲಿ ಕೆಲಸ ಮಾಡ್ತಾಯಿದ್ರಿ? ಸರ್ ಇದೇ ಫಸ್ಟ್ ಟೈಮ್ ಊರು ಬಿಟ್ಟು ಬಂದಿರೋದು. ಬಚ್ಚನ್, ನಮ್ಮ ಕಂಪ್ನಿಲಿ ಕೆಲಸ ಮಾಡಬೇಕಂದ್ರೆ ಇಂಗ್ಲೀಷ್ ಬರಬೇಕಾಗತ್ತೆ ಬಚ್ಚನ್. ಅರ್ಥ ಆಯಿತು ಬಿಡಿ ಸರ್. ನನಗೆ ಪ್ರಾಬ್ಲಮ್ ಇರೋದು ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ ಅಂತಲ್ಲ. ಇಂಗ್ಲೀಷ್ ಕೇವಲ ಒಂದು ಭಾಷೆ ಅಷ್ಟೇ ಸರ್. ಆದರೆ ಕನ್ನಡ ಪ್ರತಿಯೊಬ್ಬರ ಕನ್ನಡಿಗರ ಉಸಿರು ಸರ್. ನಾನು ಉಸಿರಿರೋ ತನಕ ನಾನು ಕನ್ನಡನ ಮರೆಯಲ್ಲ ಸರ್, ಇಂಗ್ಲೀಷ್ನ ಕಲಿಯಲ್ಲ. ನಿನ್ನ ಅರಿಕತೆ ಕೇಳಕ್ಕೆ ನಾನು ಇಲ್ಲಿ ಕೂತ್ಕೊಂಡಿಲ್ಲ. ಒಂದು ಪಡಿಬೇಕು ಅಂತಂದರೆ ಒಂದು ಕಳ್ಕೋಬೇಕು. ನೀನು ದುಡ್ಡು ಕೊಟ್ಟರೆ ಇಲ್ಲಿ ಕೆಲಸ ಆಗುತ್ತೆ.
ದುಡ್ಡು ಕೊಡಬೇಕು. ರೈತನ ಈ ದೇಶದ ಬೆನ್ನೆಲುಬು ಅಂತಾರೆ ಸರ್. ತಿಂಗಳಿಗೆ 1-2 ಲಕ್ಷ ಸಂಬಳ ತಗೊಳ್ಳೋ ನೀವೇ ಒಬ್ಬ ರೈತನ ಹತ್ರ 5-10 ಸಾವಿರಗೋಸ್ಕರ ಲಂಚಕ್ಕಾಗಿ ಆಸೆ ಪಡ್ತಾ ಇದ್ದಾರಲ್ಲ ಸರ್. ನೀವು ಓದಿರೋ ವಿದ್ಯೆಗೆ ಏನು ಬೆಲೆ ಬಂತು ಸರ್? ಓಕೆ, ಥ್ಯಾಂಕ್ ಯು ಸರ್. ಸರ್, ಯಾವುದಾದ್ರೂ ವೇಕೆನ್ಸಿ ಇದೆಯಾ? ಇಲ್ಲ ಸರ್, ನಮ್ಮ ಹತ್ರ ವೇಕೆನ್ಸಿ ಇಲ್ಲ. ನಿಮ್ಗೆ ವೇಕೆನ್ಸಿ ಬೇಕು ನಮ್ಮ ಆನ್ಲೈನ್ ಸೈಟ್ಗೆ ನೋಡಬೇಕು. ಹಾಸ್ಟೆಲ್ ಕೋಟಿಂಗ್ ಅಂತ ಸರ್ಚ್ ಮಾಡಿ ಅಲ್ಲೇ ಸಿಗುತ್ತೆ ನಿಮಗೆ ವೇಕೆನ್ಸಿ, ಡೈರೆಕ್ಟ್ ಸಿಗಲ್ಲ. ಓಕೆ ಸರ್, ಕೆಲಸ ಯಾವುದಾದ್ರೂ ಖಾಲಿ ಇದೆಯಾ? ಸದ್ಯಕ್ಕೆ ಯಾವುದು ಕೆಲಸ ಖಾಲಿ ಇಲ್ಲಪ್ಪ. ಅಂತೂ ಬಚ್ಚನ್ ಬಂದಿಲ್ವಾ? ಅಲ್ಲೇ ಹೊರಗಡೆ ಇರ್ಬೇಕು ನೋಡು. ಬಚ್ಚನ್ ಯಾವಾಗ ಬಂದೋ? ಒಂದು 10 ನಿಮಿಷ ಆಯಿತು ಬಂದು. ಮ್ಯಾನೇಜರು ಕಾಲ್ ಮಾಡಿದರು. ಏನಂದರು? ಮ್ಯಾನೇಜರ್ ಜೊತೆಗೆ ಯಾವ ಥರ ನಾನು ಮಾತಾಡೋದು? ಒಂದು 5,000 ಕೊಟ್ಬಿಟ್ಟು ಕೆಲಸ ತೊಗೋಬೋದಾಯ್ತಲ್ಲ. 5,000 ಲಂಚ ಕೊಟ್ಟು ಕೆಲಸ ತೊಗೊಳ್ಳೋಷ್ಟು ಶ್ರೀಮಂತ ಇಲ್ಲ ನಾನು. ದಿನಾಲು 100-200 ರೂಪಾಯಿ ದುಡಿಯೋ ಒಬ್ಬ ಬಡವ ನಾನು. ಲಂಚ ಇಲ್ಲದೆ ಏನೂ ಕೆಲಸ ಸಿಗಲ್ಲ ಬಚ್ಚನ್. ಲಂಚ ಕೊಟ್ಟು ಕೆಲಸ ತೊಗೊಳಂಗಿದ್ದಿದ್ರೆ ಅಲ್ಲೇ ನಮ್ಮೂರಲ್ಲೇ ಕೆಲಸ ತೊಗೊಳ್ತಾ ಇದ್ದೆ. ಬೆಂಗಳೂರಿಗೆ ಏನಕ್ಕೆ ಬರ್ತಾಯಿದ್ದೆ ನಾನು? ನಮ್ಮ ಅಪ್ಪ ಇದ್ದಿದ್ರೆ ಇಷ್ಟೊಂದು ಪ್ರಾಬ್ಲಮೇ ಆಗ್ತಾ ಇರಲಿಲ್ಲ. ಅಪ್ಪ 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 ಅಷ್ಟಕ್ಕೂ ನಿಮ್ಮ ಅಪ್ಪ ಏನು ಸಂಪಾದನೆ ಮಾಡಿದ್ದಾನೆ? ನಿಜ ನೀನು ಹೇಳಿದ್ದು. ನಮ್ಮಪ್ಪ ನಮಗೋಸ್ಕರ ಏನೂ ಆಸ್ತಿ ಮಾಡಿಲ್ಲ. ಬೇರೆಯವರು ತನ್ನ ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಕು ಅಂತ ಬದುಕ್ತಿರ್ಬೋದು. ಆದರೆ ನಮ್ಮಪ್ಪ ನನ್ನ ಮಕ್ಕಳೇ ನನ್ನ ಆಸ್ತಿ ಅಂತ ಬದುಕಿದವರು. ಇವಾಗ ಮುಂದೆ ಏನು ಮಾಡ್ಬೇಕಂತ ಯೋಚನೆ ಮಾಡು. ಬದುಕೋ ದಾರಿ ಕಲ್ತ್ಕೋ. ನಾನು ಹೇಗೆ ಬದುಕಬೇಕು ಅಂತ ನೀನು ಹೇಳ್ಕೊಡ್ಬೇಕಾಗಿಲ್ಲ. ನಮ್ಮಪ್ಪ ಬದುಕಿರೋ ರೀತಿ ನೋಡಿದರೆ ನಾನು ಹೇಗೆ ಬದುಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾಯಿ ಬಿಟ್ಟರೆ ಸಾಕು, ಅಪ್ಪ ಅಪ್ಪ ಅಪ್ಪ. ನೋಡ್ ಸುಧಾಕ, ನಾವು ಊರ್ ಬಿಟ್ಟು ಬಂದಿರೋದು 4 ದಿನ ಸಂಪಾದನೆ ಮಾಡೋದಕ್ಕೆ, ಇನ್ನೊಬ್ರು ಸೇವೆ ಮಾಡೋಕ್ಕಲ್ಲ. ಸಂತು ಇನ್ನೂ 2 ದಿನ ಇರಲಿ ಬಿಡು. ನೀನು ಹೇಳ್ತೇ, ಇವಾಗ ನಾನು ಹೇಳ್ಬೇಕು ಅವನಿಗೆ? ಸಂತು ಇನ್ನೂ ಯಾವ ಥರ ಹೇಳಲ್ಲ ಅವನಿಗೆ? ಅಲ್ಲ ಕಣೋ ಸುಧಾಕರ್, ಇನ್ನೂ ಎಷ್ಟು ದಿವಸ ಇರ್ತಾನೋ ಅಲ್ಲೇ? ಅವನಿಗೆ ನಾವು ಬಿಟ್ಟರೆ ಯಾರು ಪರಿಚಯ ಇದ್ದಾರೆ ಇಲ್ಲಿ? ಕರ್ಸಕ್ಕೆ ಮುಂಚೆ ನೀನು ಯೋಚನೆ ಮಾಡೋಕ್ಕಿತ್ತು ಸುಧಾಕರ. ಸರಿ, ನಾನೇ ಏನಾದರೂ ಹೇಳ್ತೀನಿ ಬಿಡು. ಹಲೋ ಅಮ್ಮ. ಹೇಗಿದ್ಯಾ ಮಗ? ಚೆನ್ನಾಗಿದ್ದೀನಿ ಅಮ್ಮ. ಊಟ ಮಾಡ್ದ? ಹಾಂ, ಮಾಡಿದೆ ಅಮ್ಮ ಊಟ. ಮಗ, ನಾನು ನಿನ್ನ ತಾಯಿ ಕಣಪ್ಪ. ಊಟ ಮಾಡ್ದ ಮಾಡಿಲ್ವಾ ನಂಗೆ ಗೊತ್ತಾಗಲ್ವಾ? ಯಾಕೆ ಸುಳ್ಳು ಹೇಳ್ತೀಯ ಮಗ? ಕೆಲಸ ಸಿಗ್ಲಿಲ್ಲ ಅಂದ್ರೆ ವಾಪಸ್ ಬಾ ಮಗ ಊರಿಗೆ. ಇನ್ನೂ 1-2 ದಿವಸ ನೋಡ್ತೀನಮ್ಮ ಕೆಲಸನ. ಸಿಗಲಿಲ್ಲ ಅಂದರೆ ಬರ್ತೀನಿ. ನೀನು ಆಡೋ ಮಾತಲ್ಲೇ ಗೊತ್ತಾಗ್ತಾ ಇದೆ ಮಗ, ನೀನಲ್ಲಿ ಎಷ್ಟು ನೋವು, ಸಂಕಟ, ಬೇಜಾರು ಅನುಭವಿಸ್ತಾ ಇದೆಯಾ ಅಂತ. ಅಪ್ಪ ಇದ್ದಿದ್ರೆ ಇಷ್ಟೊಂದು ಕಷ್ಟ ಬರ್ತಾ ಇರಲಿಲ್ಲ ನಮಗೆ. ಬೇರೆ ಕಡೆ ಕೆಲಸ ಹುಡ್ಕೋದು ಬೇಡ ಮಗ, ಬಾ ವಾಪಸ್ ಊರಿಗೆ. ಸರಿ ಅಮ್ಮ, ಆಯಿತು, ಬರ್ತೀನಿ. ಸರಿ ಮಗ, ಹುಷಾರು ಮಗ. ಸರಿ ಅಮ್ಮ. ಅಣ್ಣ, ನೀರು ಕೊಡಿ ಅಣ್ಣ, ಕುಡಿಯೋಕ್ಕೆ. 10 ರೂಪಾಯಿ ಕೊಡಿ. ದುಡ್ಡಿಲ್ಲ ಅಣ್ಣ, ಕುಡಿಯೋ ನೀರಿಗೂ ದುಡ್ಡು ಕೊಡ್ಬೇಕಣ್ಣ? ದಾನ ಧರ್ಮಕ್ಕೆ ಇಟ್ಟಿಲ್ಲ ಇಲ್ಲಿ. ಬೆಂಗಳೂರು ಸಿಟಿ ಐತಿ, ಎಲ್ಲದಕ್ಕೂ ದುಡ್ಡು ಕೊಟ್ಟು ತಗೋಬೇಕಿಲ್ಲಿ. ನಿಮ್ಮೂರಲ್ಲ ಇದು. ಸಿಟಿಯಲ್ಲಿ ಗಾಳಿ ಒಂದೇ ಫ್ರೀ ಸಿಗೋದು, ಎಲ್ಲದಕ್ಕೂ ದುಡ್ಡು ಕೊಟ್ಟೆ ತಗೋಬೇಕು. ಬೆಳಿಗ್ಗೆ ಎಲ್ಲಿಂದ ಬರ್ತೀರ ತಲೆ ತಿನ್ನಕ್ಕೆ? ಹೋಗ್ರಿ. ಹಸಿವು ಹಸಿವು ಹಸಿವು. ಅಪ್ಪ, ಹಸಿವು. ಅಪ್ಪ, ಹಸಿವು. ಸರ್, ತುಂಬ ಹೊಟ್ಟೆ ಹಸಿತಾ ಇದೆ ಸರ್. ಹೊಟ್ಟೆ ಹಸಿದೇ ಇರೋ ಯಾವುದಾದ್ರೂ ಮಾತ್ರೆ ಇದ್ದರೆ ಕೊಡಿ ಸರ್. ಅದಕ್ಕೆ ಯಾವುದೂ ಮಾತ್ರೆ ಇಲ್ಲಪ್ಪ. ಅದಕ್ಕೆ
ಅನ್ನನೇ ಊಟ ಮಾಡಬೇಕು, ಅನ್ನನೇ ಮಾತ್ರೆ. ಹಲೋ, ಹ್ಯಾಪಿ ಫಾದರ್ ಡೇ ಅಪ್ಪ. ಥ್ಯಾಂಕ್ ಯು ಮಗನೇ. ಲವ್ ಯು ಅಪ್ಪ. ಲವ್ ಯು ಟು ಮಗನೇ. ಬಾಯ್ ಅಪ್ಪ. ಯಾಕೆ ಮಗನೇ ಅಳ್ತಿದೀಯಾ? ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ಥ್ಯಾಂಕ್ ಯು ಮಗನೇ. ಐ ಲವ್ ಯು. ಐ ಲವ್ ಯು ಟು ಮಗನೇ. ಹಲೋ ಅಪ್ಪ, ಹೇಳು ಮಗನೇ. ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ಥ್ಯಾಂಕ್ ಯು ಮಗನೇ. ಐ ಲವ್ ಯು ಅಪ್ಪ. ಲವ್ ಯು ಟು ಮಗನೇ. ಬಾಯ್ ಅಪ್ಪ. ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. जिस नंबर से आप संपर्क करना चाहते हैं वह अभी स्विच ऑफ है. कृपया कुछ समय पश्चात प्रयास करें. The number you are calling is currently switched off. Please try later. ಅಪ್ಪ, ನಾನು ಇಡೋ ಪ್ರತಿಯೊಂದು ಹೆಜ್ಜೆನೂ ನೀನು ಇದೆಯಾ ಅನ್ನೋ ಧೈರ್ಯದ ಮೇಲೆ ನಾನು ಹೆಜ್ಜೆ ಇಡ್ತಾ ಇದ್ದೆ. ಆದರೆ ಇವಾಗ ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೆ ನನಗೆ ತುಂಬ ಭಯ ಆಗ್ತಾಯಿದೆ ಅಪ್ಪ. ಅಪ್ಪ, ನಿನ್ನ ಕಳ್ಕೊಂಡ್ಮೇಲೆ ನನ್ನಲ್ಲಿರೋ ಧೈರ್ಯನೂ ಕಳ್ಕೊಂಡು ಬಿಟ್ಟಿದ್ದೀನಪ್ಪ. ಇವಾಗ ನನಗೆ ಆ ಧೈರ್ಯ ಹೇಳೋಕ್ಕೆ ಯಾರೂ ಇಲ್ಲಪ್ಪ ನನಗೆ ಇವಾಗ. ಅಪ್ಪ, ನೀನು ಇಲ್ಲದೆ ಬದುಕೋಕೆ ಆಗ್ತಾಯಿಲ್ಲಪ್ಪ ನನಗೆ. ಬಂದುಬಿಡಿ ಅಪ್ಪ ವಾಪಸ್ಸು, ಇಲ್ಲಾಂದರೆ ನನ್ನೇ ನಿಮ್ಮ ಹತ್ರ ಕರ್ಕೊಂಡು ಬಿಡಿ ಅಪ್ಪ. ಹ್ಯಾಪಿ ಫಾದರ್ ಡೇ ಅಪ್ಪ. ಐ ಲವ್ ಯು. ಐ ಮಿಸ್ ಯು ಅಪ್ಪ. ಬಿಡಿ ಸರ್, ನಾನು ಸಾಯಬೇಕು. ಯಾಕೆ ಏನಾಗಿದೆ ನೀನು ಸಾಯ ಅಂತದ್ದು? ಪ್ರಾಬ್ಲಮ್ಗೆ ನಾನು ಹುಡ್ಕೊಂಡು ಹೋಗ್ತಾ ಇದ್ದೀನೋ ಇಲ್ಲ ಪ್ರಾಬ್ಲಮ್ಮೇ ನಾನು ಹುಡ್ಕೊಂಡು ಬರ್ತಾ ಇದ್ದೆವು ಒಂದು ಗೊತ್ತಾಗ್ತಾ ಇಲ್ಲ ಸರ್. ಒಂದು ಮಾತು ಹೇಳ್ತೀನಿ ನಿನಗೆ, ತಪ್ಪು ತಿಳ್ಕೊಳ್ಳಲ್ಲ ಅಂದರೆ. ಏನು ಹೇಳಿ? ನಾನು ಮಾತಾಡ್ತಾ ಇರೋದು ನಿನಗೆ ಕೇಳಿಸ್ತಾ ಇದ್ದೇನಾ? ಕೇಳಿಸ್ತಾ ಇದೆ, ಹೇಳಿ ಸರ್. ನಾನು ಕಾಣಿಸ್ತಾ ಇದ್ದೀನ ನಿಮ್ಮ ಕಣ್ಣಿಗೆ? ಕಾಣಿಸ್ತಾ ಇದ್ದೀರಾ? ಅದೇನಂತ ಹೇಳಿ. ಅಂದರೆ ಚೆನ್ನಾಗೇ ಇದ್ದೀರಲ್ಲ, ಕೈಕಾಲೆಲ್ಲ ನೆಟ್ಟಿಗೆ ಇದೆ ನಿಮ್ಮದು? ಕೈ ಕಾಲು ನೆಟ್ಟಿಗಿದೆ, ಕಣ್ಣು ಕಿವಿ ಕೇಳಿಸ್ತಾ ಇದೆ ಅಂದರೆ ಚೆನ್ನಾಗಿದೆಯೋ ಅಂತ ಅರ್ಥನಾ ಸರ್? ನಿಮ್ಮ ವಯಸ್ಸು ಎಷ್ಟು ಈಗ? 28 ಸರ್. ಸಾಧನೆ ಮಾಡೋ ವಯಸ್ಸಲ್ಲಿ ಸಾಯಕ್ಕೆ ಹೊಟ್ಟಿದಲ್ಲ. ಎಷ್ಟೋ ಜನ ಸಾಯೋ ವಯಸ್ಸಲ್ಲಿ ಸಾಧನೆ ಮಾಡ್ತಾವ್ರೆ. ನಿಮಗೆ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಆಮೇಲೆ ಸಾಯ್ಬೇಕಾ ಸಾಧನೆ ಮಾಡಬೇಕಾ ಅನ್ನೋದು ನೀನೇ ಡಿಸೈಡ್ ಮಾಡು. ನಮಸ್ಕಾರ ಸರ್. ನಮಸ್ತೆ. ನನ್ನ ಹೆಸರು ಓಂಕಾರ ಅಂತ ಹೇಳಿ. ಓಕೆ. ನಿಮ್ಮ ಆಶ್ರಮ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೆ ಸರ್ ನಾನು. ಹೌದಾ? ಏನಾಗಬೇಕಾಗಿತ್ತು ಸರ್? ಇವರು ಸಾಯಕ್ಕೆ ಹೊರಟಿದ್ರು. ಓ, ನಿಮ್ಮ ಕಡೆ. ನಮ್ಮಿಂದ ಏನಾಗಬೇಕು? ಅದಕ್ಕೆ ನಿಮ್ಮ ಕಡೆ ಕರ್ಕೊಂಡು ಬಂದೆ ಸರ್. ಸ್ವಲ್ಪ ಅವ್ರಿಗೆ ಏನಾಗ್ಬಿಟ್ಟಿದ್ಯಪ್ಪ ಸಾಯೋಂಥದ್ದು? ನೋಡೋದಕ್ಕೆ ಒಳ್ಳೆ ಹೈಟು ವೆಯ್ಟು ಒಳ್ಳೆ ಫಿಲಮ್ ಹೀರೋ ಥರ ಇದೆಯಾ? ಏನಂತ ಹೇಳಿ ಸರ್, ಅಪ್ಪ ತೀರೋದ್ಮೇಲೆ ಬದುಕೋಕ್ಕೆ ತುಂಬ ಕಷ್ಟ ಆಗ್ತಿದೆ ಸರ್. ನನ್ನ ಬದುಕೆ ಕತ್ತಲಾಗಿಬಿಟ್ಟಿದೆ. ಅಲ್ಲಪ್ಪ, ಯಾವತ್ತಾದರೂ ಒಂದಿನ ನಿಮ್ಮ ತಾಯಿಗೆ ನಿಮ್ಮ ಕಷ್ಟ ಏನು ಅಂತ ಕೇಳಿದ್ಯಾ?
ನಿಮ್ಮ ತಾಯಿ ನಿಮ್ಮನ್ನ 9 ತಿಂಗಳು ಎತ್ತು ಒತ್ತು ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ನಿಮ್ಮಪ್ಪ ನಿಮ್ಮನ್ನ ಭುಜದ ಮೇಲೆ ಎತ್ತು ಒತ್ತು ಆಡಿಸಿ ಬೆಳೆಸಿದ್ದಾರೆ. ಅವ್ರ ಕಷ್ಟದ ಮುಂದೆ ನಿಮ್ಮ ಕಷ್ಟ ಏನು ದೊಡ್ಡದಲ್ಲ ಬಿಡಿ. ಒಂದ್ಸತಿ ಆಸ್ಪತ್ರೆ ಮುಂದೆ ಕೂತಿರೋರ ನೋವು ಏನು ಅಂತ ಕೇಳು, ಅವರು ಬದುಕೋದಕ್ಕೆ ತುಂಬಾನೇ ಒದ್ದಾಡ್ತಾ ಇದ್ದಾರೆ. ಅಷ್ಟೇಕೆ, ಬನ್ನಿ ತೋರಿಸ್ತೀನಿ ಇಲ್ಲಿ ಹೊಸ ಪ್ರಪಂಚನ. ನಿಮ್ಮ ಜೀವನನೇ ತುಂಬ ಕಷ್ಟ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು ಅಲ್ವಾ? ಎದ್ರೆ ಕುಂತ್ಕೊಳ್ಳೋಕ್ಕಾಗಲ್ಲ, ಕುಂತ್ರೆ ಎದಳಕ್ಕಾಗಲ್ಲ. ಇವ್ರಿಗಿಂತ ಕಷ್ಟನಾ ನಿಮ್ಮದು? ಮಾತೇಳ್ತೀನಿ ಕೇಳು. ಬಂಜೆ ಆದವಳು ತನ್ನ ಮನೆ ಮುಂದೆಗಡೆ ಭಿಕ್ಷುಕಂಗೋಸ್ಕರ ಕಾಯ್ತಾ ಕೂತಿರ್ತಾಳೆ. ಕಾರಣ ಏನು ಗೊತ್ತಾ? ಆ ಭಿಕ್ಷುಕನಾದರೂ ಆ ತಾಯಿನ ಅಮ್ಮ ಅಂತ ಕರೀತಾಳೆ ಅನ್ನೋ ಕಾರಣಕ್ಕೆ. ಏನು ಗೊತ್ತಾ, ಮದುವೆ ಆದಮೇಲೆ ಮಕ್ಕಳಾಗಬೇಕು ಅಂತ ಎಷ್ಟೋ ದೇವಸ್ಥಾನಗಳನ್ನ ಸುತ್ತಾರೆ. ಆದರೆ ಮಕ್ಕಳು ಅದೇ ತಂದೆ ತಾಯಿನ ಅನಾಥಾಶ್ರಮಕ್ಕೆ ಸೇರಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇವತ್ತಿನ ಯುವಕರು ಮೀಸೆ ಬಂದ ಮಾತ್ರಕ್ಕೆ ತನ್ನನ್ನು ತಾನು ದೊಡ್ಡ ಗಂಡಸು ಅಂತ ಅನ್ಕೋತಾರೆ. ತಂದೆ ತಾಯಿ ಆಸ್ತಿಗೆ ಆಸೆ ಪಡದೆ ಸ್ವಂತ ದುಡಿಮೆಯಿಂದ ತಂದೆ ತಾಯಿನ ಸಾಕ್ತಾನಲ್ಲ, ಅವನೇ ನಿಜವಾದ ಗಂಡಸು. ಸರ್, ತಪ್ಪಾಯ್ತು ಸರ್ ನನ್ನಿಂದ. ಇನ್ನು ಮುಂದೆ ಕನ್ಸಲ್ ಕೂಡ ಸಹಾಯ ಯೋಚನೆ ಮಾಡಲ್ಲ ಸರ್ ನಾನು. ತಂದೆ ತಾಯಿಗೆ ವಯಸ್ಸಾಗ್ತಾ ಆಗ್ತಾ ಮಕ್ಕಳು ಬುದ್ಧಿ ಬಂದ್ಬಿಡುತ್ತಂತೆ. ಅವರೇ ನಮಗೆ ಮೊದಲನೇ ಮಕ್ಕಳು. ಎಲ್ಲ ತಂದೆ ತಾಯಿನ ಮಕ್ಕಳು ಕೈ ಬಿಟ್ಟಂಗೆ ನೀವು ನಿಮ್ಮ ತಾಯಿನ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ. ಒಳ್ಳೆಯದಾಗಲಿ. ನಮ್ಮ ತಾಯಿನ ಯಾವುದೇ ಕಾರಣಕ್ಕೆ ಕೈ ಬಿಡಲ್ಲ ಸರ್. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ತೀನಿ ನನ್ನ ತಾಯಿನ. ಪಾಪ ನಿಮ್ಮನ್ನು ನೋಡಿದ್ರೆ ತುಂಬ ಹೊಟ್ಟೆ ಹಸ್ಕೊಂಡಿದ್ದೀರಾ ಅನಿಸುತ್ತೆ. ಫಸ್ಟ್ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ. ಮಗ ನೀರು ಕುಡಿಯಪ್ಪ. ಏನಂದ್ರೆ ನೀವು ಇನ್ನೊಂದ್ಸಲನೇ? ಮಗ ನೀರು ಕುಡಿಯಪ್ಪ. ಈ ಕಿವಿಲಿ ಮಗ ಅನ್ನೋ ಪದ ಕೇಳಿ ತುಂಬಾ ಖುಷಿ ಆಯ್ತು ನನಗೆ. ನಿಮಗೆ ಅಪ್ಪ ಅನ್ಬೋದಾ? ಅನ್ನು ಮಗ. ನಿಮ್ ಬಾಯಿಂದ ಮಗ ಅನ್ನೋ ಪದ ಕೇಳಿ ನನಗೆ ನಮ್ಮ ಅಪ್ಪ ನೆನಪಾದ್ರು. ಎಲ್ರು ನನ್ನ ಏ ಬೋಳಿ ಮಗ ಬಾರೋ, ಏ ಸೂಳೆ ಮಗ ಬಾರೋ ಅಂತ ಕೂಗ್ತಾ ಇದ್ರು. ಆದ್ರೆ ಅಪ್ಪ ಇದ್ದಾಗ ಸಿಕ್ಕ ಬೆಲೆ ಇವಾಗ ಸಿಗ್ತಾ ಇಲ್ಲ ನನಗೆ. ಅಪ್ಪ, ನಿಮ್ಮಿಂದ ಒಂದೇ ಒಂದ್ಸಲ ಕೈ ತುತ್ತು ತಿನ್ಬೇಕು ಅನಿಸ್ತಾ ಇದೆ. ತಿನ್ನಿಸ್ತೀರಪ್ಪ? ತಿನ್ನಿಸ್ತಾನ ಮಗ. ನೀವು ನಮ್ಮ ಅಪ್ಪನ ತರ ಇಲ್ದೇ ಇದ್ರು ನಿಮ್ಮಲ್ಲಿ ನೋಡಿದ್ರೆ ನಮ್ಮ ಅಪ್ಪನ ಪ್ರೀತಿ ಕಾಣ್ತಾ ಇದೆ ನಿಮ್ಮಲ್ಲಿ. ಅಪ್ಪ, ಒಂದೇ ಒಂದ್ಸಲ ನಿಮ್ ತೊಡೆ ಮೇಲೆ ಮಲ್ಕೋಬೇಕು ಅನಿಸ್ತದೆ. ಮಲ್ಕೊಳ್ಳಪ್ಪ. ತಂದೆ ತಾಯಿಗೆ ಮಕ್ಕಳಿಗಿಂತ ಖುಷಿ ಯಾವುದಿಲ್ಲಪ್ಪ. ಹೊಟ್ಟೆ ತುಂಬ ಊಟ ಮಾಡಿದೆ ಸರ್. ಒಳ್ಳೆಯದಾಗಿ. ಬಚ್ಚನ್ ಅವರೇ,
ಬಚನ್, ನಾನು ಹೇಳೋ ಮಾತು ನೆನಪಲ್ಲಿರಲಿ. ಸಾಧನೆ ಮಾಡದೆ ಸತ್ತರೆ ಸಾವುಗೆ ಅವಮಾನ, ಸಾಧನೆ ಮಾಡಿದ್ರೆ ನಿನಗೆ ಸನ್ಮಾನ. ಸಾಧನೆನ ಆಯ್ಕೆ ನಿನಗೆ ಬಿಟ್ಟಿತ್ತು. ಯಾವ ಶಾಲೆಯಲ್ಲಿ ಸಿಗದೇ ಇರೋ ಪಾಠನ ಇಲ್ಲಿ ನೀವು ಹೇಳ್ಕೊಟ್ಟಿದ್ದೀರಾ ಸರ್? ಖಂಡಿತ ಸರ್, ನನ್ನ ಪಯಣ ಸಾಧನೆ ಕಡೆಗೆ. ಸಾಧನೆ ಮಾಡಿದ ಮೇಲೆ ಖಂಡಿತ ಮತ್ತೆ ಇಲ್ಲಿ ಬರ್ತೀನಿ ಸರ್. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಯಾರೋ ಇವನು ಹಿಂಗುಚ್ ನಾಯಿ ಥರ ಓಡ್ ಬರ್ತಾನೆ. ಅಣ್ಣ ಪ್ಲೀಸ್ ಅಣ್ಣ, ಬ್ಯಾಗ್ ಕೊಟ್ಬಿಡು ಅಣ್ಣ, ಪ್ಲೀಸ್ ಅಣ್ಣ. ಬ್ಯಾಗ್ ಬೇಕಾ ತಗೊಳಲ್ಲ. ಅಣ್ಣ ಪ್ಲೀಸ್ ಅಣ್ಣ, ನೀನು ಖಾಲಿ ಬೀಳ್ತೀನಿ ಅಣ್ಣ, ಬ್ಯಾಗ್ ಕೊಟ್ಬಿಡು ಅಣ್ಣ ಪ್ಲೀಸ್. ಅವನಪ್ಪ ಮಾಡಿರೋ ಆಸ್ತಿ ಏನಾದ್ರು ಎತ್ಕೊಂಡ್ಬಂದಿದ್ದೀರ ಈ ಥರ ಹುಚ್ಚಿನ ಥರ ಆಡ್ತಾನೆ. ನೀವು ಎತ್ತಕೊಂಡು ಬಂದಿರೋದು ನಮ್ಮ ಅಪ್ಪ ಮಾಡಿರೋ ಆಸ್ತಿ ಅಲ್ಲ, ನನ್ನ ಆಸ್ತಿನ. ಎಲ್ಲಿ ಹೋಯ್ತು ನಿನ್ನ ಆಸ್ತಿ? ಯಾವುದೋ ಮುದುಕನ ಫೋಟೋ ಇಟ್ಕೊಂಡ್ರು ಇಲ್ಲಿ. ಅವರೇ ನನ್ನ ಆಸ್ತಿ. ಈಗಿನ ಕಾಲದಲ್ಲಿ ಅವ್ರ ಅಪ್ಪ ಮಾಡಿರೋ ಆಸ್ತಿಗೆ ಆಸೆ ಪಟ್ರೆ ಇವನು ಯಾರೋ ಯಾವುದೋ ಮುದ್ಕೊಂಡು ಫೋಟೋ ಇಟ್ಕೊಂಡು ಅವನೇ ಆಸ್ತಿ ಅಂತವನಲ್ಲೋ. ಇಳಿಸೋ ಕೈನಾ ಇಲ್ಲ ಒದೆ ಬೇಕಾ? ಇಳಿಸಲಿ. ಅಪ್ಪ ಬಚನ್, ನಾನು ಹೇಳೋ ಮಾತು ನೆನಪಲ್ಲಿರಲಿ. ಸಾಧನೆ ಮಾಡದೆ ಸತ್ತರೆ ಸಾವುಗೆ ಅವಮಾನ, ಸಾಧನೆ ಮಾಡಿದ್ರೆ ನಿನಗೆ ಸನ್ಮಾನ.
ಸಾಧನೆನ ಆಯ್ಕೆ ನಿನಗೆ ಬಿಟ್ಟಿದ್ದು. ಬಚ್ಚನ್, ಹೇಳು, ಎದ್ದೇಳು. ನೀನಿನ್ನೂ ಇವಾಗ ಆಟ ಶುರು ಮಾಡಿದ್ಯಾ. ಅಸಲಿ ಆಟ ಏನು ಅಂತ ಎಲ್ರಿಗೂ ಗೊತ್ತಾಗಬೇಕು. ನೀನಿಷ್ಟು ಬೇಗ ಸೋಲಬಾರ್ದು. ನಾನು ಸತ್ತಿರ್ಬೋದು ಮಗನೇ, ಆದರೆ ನನ್ನ ಆಶೀರ್ವಾದ ನಿನ್ನ ಮೇಲೆ ಸದಾ ಇದ್ದೇ ಇರುತ್ತೆ. ನಾನು ಇಲ್ಲ ಅಂತ ನಿನ್ನಲ್ಲಿರೋ ಧೈರ್ಯ ಕಳ್ಕೊಳಕ್ಕೆ ಹೋಗಬೇಡ. ನೀನು ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೆ ನಾನು ಇದ್ದೀನಿ ಅನ್ನೋ ಧೈರ್ಯದ ಮೇಲೆ ಹೆಜ್ಜೆ ಇಡು. ಕಷ್ಟ ಅಂತ ಬಂದರೆ ನಿನ್ನ ತಾಯಿ ಕಣ್ಣಲ್ಲಿ ಕಣ್ಣೀರೆಲ್ಲ ಬರಬೇಕಾಗಿರೋದು. ನನ್ನ ಮಗ ಇದ್ದಾನೆ ಅನ್ನೋ ಧೈರ್ಯ ನಿನ್ನ ತಾಯಿಗೆ ಬರಬೇಕು. ಇನ್ನು ಮುಂದೆ ನೀನು ಹೇಗೆ ಬದುಕಬೇಕು ಅಂದರೆ ಸಾವಿಗೆ ಸವಾಲು ಹಾಕಿ ಬದುಕಬೇಕು. ಹೇಳು, ಎದ್ದೇಳು. ಇವನು ಸತ್ತಿಲ್ವಾ? ನೀವು ಕೊಡೋ 2 ಡೇಟಿಗೆ ಸಹಾಯಕ್ಕೆ ಪಿಜ್ಜಾ ಬರ್ಗರ್ ತಿನ್ಕೊಂಡು ಬೆಳೆಸಿರೋ ದೇಹ ಎಲ್ಲ ಕಂಡ್ರು ಇದು. ತಾಯಿ ಎದೆ ಹಾಲು ಕುಡ್ಕೊಂಡು ಬೆಳೆಸಿರೋ ದೇಹ ಇದು. ಹೀರೋ ರಂಜಿಗೆ ಡೈಲಾಗ್ ಹೊಡಿತಾ ಇದೆಯಾ? ನೀನೇನು ಹೀರೋನಾ? ನಾನು ಹೀರೋ ಇಲ್ಲ ಅಂತ ಅದು ನನಗೂ ಗೊತ್ತು. ಆದರೆ ಒಬ್ಬ ಸ್ಟಾರ್ ನಟ ಹೀರೋ ಅಭಿಮಾನಿ ಅಂತ ನಿಮ್ಮೆಲ್ರಿಗೂ ಗೊತ್ತು. ಒಂದಲ್ಲ ಒಂದು ದಿವಸ ಹೀರೋ ಆಗ್ಗೆ ಆಗ್ತೀನಿ ಕಣೋ. ಏನ್ ನೋಡ್ತಾ ಇದೀಯ? ಅವ್ನು ಹೀರೋ ತರ ಡೈಲಾಗ್ ಹೊಡಿತವನೆ, ನೀನ್ ಇಲ್ಲೇ ಚಪ್ಪಾಳೆ ವಿಜಿಲ್ ತಟ್ಕೊಂಡೆ. ಸಾರಿ ಅಣ್ಣ, ತಪ್ಪಾಯ್ತಣ್ಣ, ಬಿಟ್ಬಿಡೋಣ ನನ್ನ. ನಿನ್ನ ಬಿಟ್ಟು ಬಿಡಕ್ಕೆ ಅಸಹ್ಯ ಮಾತಾಡಿರೋದು ನನ್ನ ಬಗ್ಗೆ ಅಲ್ಲ, ನಮ್ಮ ಅಪ್ಪನ ಬಗ್ಗೆ. ನಮ್ಮ ಅಪ್ಪನೇ ದೇವರು ಅಂತ ತಿಳ್ಕೊಂಡು ಬದುಕ್ತಿರೋನು ನಾನು. ಅಣ್ಣ 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 ಅಣ್ಣ, ಯಾರ್ದು ಫೋನ್ ಅದು? ಫೋನ್ ಮಾಡಿದಾರಣ್ಣ. ಒಂದು 5 ಸೆಕೆಂಡ್ ನಿಮ್ಮ ಅಪ್ಪ ಲೇಟಾಗಿ ಕಾಲ್ ಮಾಡಿದಿದ್ರೆ ನಿನ್ನ ಸಾವು ನನ್ನ ಕೈಯಲ್ಲಿತ್ತು. ನೋಡು, ಇಷ್ಟೊತ್ತು ನಿನ್ನ ಸುತ್ತಮುತ್ತ ಇರೋರು ಎಲ್ಲರೂ ನಿನ್ನ ಜೊತೆಗಿದ್ರು. ನಿನ್ನ ಸಾಯೋ ಟೈಮ್ ಬಂದಮೇಲೆ ಎಲ್ಲರೂ ಹೆಂಗೆ ಓಡಿದ್ರು, ಕೊನೆ ಕೈ ಹಿಡಿದಿದ್ದು ನಿಮ್ಮ ಅಪ್ಪನೇ. ಒಂದು ಮಾತು ಹೇಳ್ತೀನಿ ಕೇಳಿ ನಿನಗೆ. ಒಂದು ತಂದೆ ಇಲ್ಲದ ಮನೆ ಎಷ್ಟು ಕಷ್ಟದಲ್ಲಿರುತ್ತೆ ಅಂತ ಅದು ಒಬ್ಬ ಅನುಭವಿಸ್ದನಿಗೆ ಮಾತ್ರ ಗೊತ್ತು. ನಿಮ್ಮ ಅಪ್ಪನ ಫೋನ್ ಕಾಲು ಬಂತು ಅಂತ ನಿನ್ನ ಬಿಡ್ತಾ ಇದ್ದೀನಿ. ಇಲ್ಲ ಅಂದರೆ ಇದೆಲ್ಲ ಬಿಟ್ಬಿಡು. ನಿನ್ನ ಉಸಿರಿರೋ ತನಕ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋ. ಹೋಗು, ಹೋಗಿಲ್ಲಿಂದ. ಅಪ್ಪ, ಅಪ್ಪ ಎಲ್ಲ ಹುಡುಗಿಯರಿಗೆ ಅಪ್ಪನೇ ರಾಜ, ಆದರೆ ಹುಡುಗರಿಗೆ ಅಪ್ಪನೇ ಮಹಾರಾಜ. ಹಾಗೆ ಹುಡುಗಿಯರಿಗೆ ಅಮ್ಮನೇ ರಾಣಿ, ಆದರೆ ಹುಡುಗರಿಗೆ ಅಮ್ಮನೇ ಮಹಾರಾಣಿ. ಅಪ್ಪ ಅಮ್ಮ ಇದ್ದಾಗ ನಮಗೆ ಸಿಕ್ಕ ಮರ್ಯಾದೆ, ಅಪ್ಪ ಅಮ್ಮನ ಕಳ್ಕೊಂಡ್ಮೇಲೆ ಆ ಮರ್ಯಾದೆ ನಮಗೆ ಸಿಗಲ್ಲ. ಅದು ಸಂಬಂಧಿಕರಿಂದನೇ ಆಗಲಿ, ಯಾರಿಂದನೇ ಆಗಲಿ. ಅಪ್ಪ ಅಮ್ಮ ಮಾಡಿರೋ ಆಸ್ತಿಗೆ ಆಸೆ ಪಡೋದಕ್ಕಿಂತ ಅಪ್ಪ ಅಮ್ಮನೇ ನಮ್ಮ ಆಸ್ತಿ ಅಂತ ಬದುಕಬೇಕು. ಎಲ್ರಿಗೂ ನಮಸ್ಕಾರ. ಈ ನಮ್ಮ ಕಿರುಚಿತ್ರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಧನ್ಯವಾದಗಳು.